ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ಯಾರಡಾನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಆರ್ಡಿನೆನ್ಸ್ ಪವರ್, ವೀಟೋ ಪವರ್, ಅದರ್ ಪವರ್ಸ್ ಅಂಡ್ ಫಂಕ್ಷನ್ ಆಫ್ ದ ಪ್ರೆಸಿಡೆಂಟ್ ಅನ್ನು ನೋಡಿದ್ವಿ. ಆ ಎಲ್ಲಾ ವಿಡಿಯೋಸ್ ತುಂಬಾ ಕ್ಲಿಯರ್ ಅಂಡ್ ಇನ್ಫಾರ್ಮೇಟಿವ್ ಆಗಿದೆ, ಚಿಕ್ಕದಾಗಿದೆ. ಆ ವಿಡಿಯೋಸ್ ನ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ. ನೀವು ಅದನ್ನ ನೋಡಿಲ್ಲ ಅಂದ್ರೆ ಅದನ್ನ ನೋಡಿ. ಅದೆಲ್ಲದು ಎಕ್ಸ್ಟೆಂಡೆಡ್ ವಿಡಿಯೋ ಇದಾಗಿದೆ, ಅದನ್ನ ನೋಡಿ ನೆಕ್ಸ್ಟ್ ಇದನ್ನ ನೋಡಿ. ಸೊ ಫಸ್ಟ್, ಪ್ಯಾರಡಾನಿಂಗ್ ಪವರ್ ಅಂದ್ರೆ ಏನು? ಪ್ಯಾರಡಾನಿಂಗ್ ಅಂದ್ರೆ ಕ್ಷಮಿಸುವುದು ಅಂತ ಹೇಳಿ. ಆರ್ಟಿಕಲ್ 72 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡರ್ ಅಲ್ಲಿ ರಾಷ್ಟ್ರಪತಿಗಳಿಗೆ ಈ ಪ್ಯಾರಡಾನಿಂಗ್ ಪವರ್ ಇದೆ. ಅಂದ್ರೆ ಯಾವುದೇ ಒಬ್ಬ ಅಪರಾಧಿಗೆ ಕ್ಷಮೆ ಕೇಳಿದಾಗ, ಅವನು ನನ್ನ ತಪ್ಪರವಾಗಿದೆ, ನನ್ನ ಕ್ಷಮಿಸಿ ಅಂತ ಯಾವುದೇ ಅಪರಾಧಿ ಬಂದು ಕೇಳಿದಾಗ ಪ್ರೆಸಿಡೆಂಟ್ ಅವನನ್ನ ಕ್ಷಮಿಸಬಹುದು. ಯಾವ ರೀತಿ? ಆ ಶಿಕ್ಷೆಯನ್ನ ಪೂರ್ತಿನೂ ತೆಗೆದಾಕ್ಬಹುದು, ಅಥವಾ ತುಂಬಾ ಕಠಿಣವಾದಂತಹ ಶಿಕ್ಷೆಯನ್ನ ಸ್ವಲ್ಪ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಶಿಕ್ಷೆಯಲ್ಲಿ ರಿಲ್ಯಾಕ್ಸೇಷನ್ಸ್ ನ ಕೊಡೋದಾಗಿರ್ಬೋದು, ಅಥವಾ ಆ ಶಿಕ್ಷೆ ಟೈಮ್ ಪೀರಿಯಡ್ ಇರುತ್ತಲ್ವಾ ಅದನ್ನ ಕಮ್ಮಿ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಪ್ರೆಸಿಡೆಂಟ್ ಮಾಡ್ಬೋದು. ಪ್ರೆಸಿಡೆಂಟ್ ಏನಾದ್ರೂ ಅವ್ರಿಗೆ ಶಿಕ್ಷೆ ಕಮ್ಮಿ ಮಾಡಿದ್ರೆ ಇವನ್ ಸುಪ್ರೀಂ ಕೋರ್ಟ್ ಕೂಡ ಕ್ವೆಶನ್ ಮಾಡೋದಕ್ಕೆ ಆಗೋದಿಲ್ಲ. ಈ ಪವರ್ ಇದೆ ಅಲ್ವಾ, ಇದನ್ನ ನಾವು ಪ್ಯಾರಡಾನ್ ಪವರ್, ಕ್ಷಮಿಸುವುದು ಅಂದ್ರೆ ಪ್ರೆಸಿಡೆಂಟ್ ಕೈಲಿ ಕ್ಷಮಿಸುವಂತಹ ಒಂದು ಪವರ್ ಇರುತ್ತೆ ಅಂತ ಹೇಳಿ ಹೇಳ್ತೀವಿ. ಇದನ್ನ ಪ್ಯಾರಡಾನಿಂಗ್ ಪವರ್ ಅಂತ ಹೇಳಿ ಕರಿತೀವಿ. ಈ ಪ್ಯಾರಡಾನ್ ಪವರ್ ನ ಪ್ರೆಸಿಡೆಂಟ್ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು. ಯಾವ ತರ ಅಂದ್ರೆ ಪ್ಯಾರಡಾನ್, ಸೆಕೆಂಡ್ ಒನ್ ಕಮ್ಯೂಟೇಷನ್, ಥರ್ಡ್ ಒನ್ ರೆಮಿಷನ್, ಫೋರ್ತ್ ಒನ್ ರೆಸ್ಪೈಟ್, ಫಿಫ್ತ್ ಒನ್ ರಿಪ್ರೈವ್. ಇದರಲ್ಲಿ ಫಸ್ಟ್ ಒನ್ ಪ್ಯಾರಡಾನ್ ನ ನೋಡೋದಾದ್ರೆ, ಪ್ಯಾರಡಾನ್ ಹಿಂಗೆ ಅಂದ್ರೆ ಈಗ ಏನೋ ಒಂದು ಶಿಕ್ಷೆ ಆಗಿರುತ್ತೆ, ಆ ಶಿಕ್ಷೆನ ಕಂಪ್ಲೀಟ್ ಆಗಿ ಇವ್ರು ರಿಮೂವ್ ಮಾಡ್ಬಿಡ್ಬೋದು. ಪ್ರೆಸಿಡೆಂಟ್ ಈತ ಏನು ತಿದ್ಕೊಂಡಿದ್ದಾನೆ ತನ್ನ ತಪ್ಪನ್ನ, ಇವನಿಗೇನು ಪನಿಷ್ಮೆಂಟೇ ಕೊಡ್ಬೇಡಿ, ಇವನ್ಗೇನೇನ್ ಕೊಟ್ಟಿರೋ ಪನಿಷ್ಮೆಂಟ್ ಇದೆ ಅಲ್ವಾ ಇದನ್ನೆಲ್ಲ ತೆಗ್ದಾಕ್ಬಿಡಿ, ಡಿಸ್ಕ್ವಾಲಿಫೈ ಮಾಡ್ಬಿಡಿ, ಪನಿಷ್ಮೆಂಟೇ ಬೇಡ ಅವನಿಗೆ, ಬಿಟ್ಬಿಡಿ ಅಂತ ಹೇಳಿ ಹೇಳ್ಬೋದು. ಇದನ್ನ ಪ್ಯಾರಡಾನ್ ಪವರ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಯೂಟೇಷನ್ ಅಂದ್ರೆ ತುಂಬಾ ಒಂದು ಕಠಿಣವಾದಂತಹ ಶಿಕ್ಷೆಯನ್ನ ಕೊಟ್ಟಿರ್ತಾರೆ, ಅದನ್ನ ಸ್ವಲ್ಪ ಕಮ್ಮಿ ಮಾಡೋದು. ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಆ ಗಲ್ಲು ಶಿಕ್ಷೆಯನ್ನ ರಿಮೂವ್ ಮಾಡ್ಬಿಟ್ಟು ಅವನಿಗೆ ಒಂದು ಜೀವಾವಧಿ ಶಿಕ್ಷೆನೋ ಅಥವಾ ಕಠಿಣವಾಗಿ ಬದುಕಿದ್ದೇನೆ ಅನುಭವಿಸುವಂತಹ ಒಂದು ಶಿಕ್ಷೆಯನ್ನ ಕೊಡ್ಬೋದು. ಇದನ್ನ ಕಮ್ಯೂಟೇಷನ್ ಅಂದ್ರೆ ರಿಗರಸ್ ಆಗಿರೋದನ್ನ ಸಿಂಪಲ್ ಪನಿಷ್ಮೆಂಟ್ ಆಗಿ ಕನ್ವರ್ಟ್ ಮಾಡೋದು. ಥರ್ಡ್ ಒನ್ ರೆಮಿಷನ್ ಅಂದ್ರೆ ಯಾವುದೇ ಒಂದು ಶಿಕ್ಷೆ, ಆ ಶಿಕ್ಷೆಯಲ್ಲಿ ಏನೇನು ರಿಗರಸ್ನೆಸ್, ಕ್ರುಯಲ್ಟಿ, ಕ್ಯಾರೆಕ್ಟರ್ಸ್ ಇರುತ್ತಲ್ಲ ಅದೆಲ್ಲ ಸೇಮ್ ಇರುತ್ತೆ, ಬಟ್ ಟೈಮ್ ಪೀರಿಯಡ್ ನ ಮಾತ್ರ ಕಮ್ಮಿ ಮಾಡ್ತಾರೆ. ಎಕ್ಸಾಂಪಲ್ ನೋಡಿದ್ರೆ, ಅವ್ರು ಏನಾದ್ರು ಕತ್ಲೆ ಕೋಣೆಯಲ್ಲೇ ಇರ್ಬೇಕು, ಅವರು 2 ಹೊತ್ತು ಮಾತ್ರ ಊಟ ಮಾಡ್ಬೇಕು, ಕೆಲ್ಸಕ್ಕೂ ಬರಂಗಿಲ್ಲ, ಕತ್ಲೇ ಇರ್ಬೇಕು, ಈ ತರ ರಿಗರಸ್ ಆಗಿ ಪನಿಷ್ಮೆಂಟ್ ಇರುತ್ತೆ. ಅದೆಲ್ಲ ಸೇಮ್ ಇರುತ್ತೆ, ಬಟ್ 10 ವರ್ಷಕ್ಕೆ ಇಷ್ಟೆಲ್ಲ ಇರುತ್ತಲ್ವಾ ಅದನ್ನ 5 ವರ್ಷ ಮಾತ್ರ ಫಾಲೋ ಅಪ್ ಮಾಡಂಗೆ ಮಾಡ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್, ರಿಗರಸ್ನೆಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಟೈಮ್ ಪೀರಿಯಡ್ ನ ಮಾತ್ರ ಕಮ್ಮಿ ಮಾಡ್ತಾರೆ. ಇದನ್ನ ರೆಮಿಷನ್ ಅಂತ ಹೇಳಿ ಕರೀತಾರೆ. ಈ ತರ ಕ್ಷಮಿಸುವಂತಹ ಒಂದು ಪವರ್ ಯಾರ ಹತ್ರ ಇರುತ್ತೆ? ಪ್ರೆಸಿಡೆಂಟ್ ಹತ್ರ ಇರುತ್ತೆ. ನೆಕ್ಸ್ಟ್ ರೆಸ್ಪೈಟ್ ಅಂದ್ರೆ ಒರಿಜಿನಲಿ ಈಗ ಏನೋ ಒಂದ್ ಕಾನೂನ್ ಪ್ರಕಾರ ಈ ತರ ರಿಗರಸ್ ಆಗಿ ಪನಿಷ್ಮೆಂಟ್ ಕೊಡ್ಬೇಕು ಅಂತ ರೂಲ್ಸ್ ಇರುತ್ತೆ, ಬಟ್ ಕೆಲವೊಂದ್ ಕಂಡೀಷನ್ಸ್ ಅಲ್ಲಿ, ಇವಾಗ ಅವರು ಪ್ರೆಗ್ನೆಂಟ್ ವುಮೆನ್ ಇರ್ತಾರೆ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ, ಇಂಥವ್ರಿಗೆ ಅಷ್ಟು ರಿಗರಸ್ ಆಗಿ ಕೊಡೋದಕ್ಕೆ ಆಗೋದಿಲ್ಲ ಶಿಕ್ಷೆಯನ್ನ. ಅವರಿಗೆ ಟೈಮ್ ಪೀರಿಯಡ್ ಅಷ್ಟೇ ಇರುತ್ತೆ, ಬಟ್ ಆ ರಿಗರಸ್ನೆಸ್ ನ ಕಮ್ಮಿ ಮಾಡ್ತಾರೆ, ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ನ ಕೊಡ್ತಾರೆ. ಇವಾಗ ಏನಾದ್ರು 2 ಹೊತ್ತು ಊಟನೇ ಕೊಡ್ಬೇಕು, 3 ಹೊತ್ತು ಕೊಡ್ಬಾರ್ದು ಅಂತ ರೂಲ್ಸ್ ಇರುತ್ತೆ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ರಿಯಾಲಿಟಿ ಇದೆ ಇಲ್ಲ ಗೊತ್ತಿಲ್ಲ, ಬಟ್ ಎಕ್ಸಾಂಪಲ್ ಅಷ್ಟೇ. 2 ಹೊತ್ತು ಊಟ ಮಾತ್ರ ಮಾಡ್ಬೇಕು ಅಂತ ಇರುತ್ತೆ. ಪ್ರೆಗ್ನೆಂಟ್ ವುಮೆನ್ಸ್ಗೆ 2 ಹೊತ್ತು ಮಾತ್ರ ಕೊಡಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಆ ಪ್ರೆಗ್ನೆಂಟ್ ವುಮೆನ್ಸ್ಗೆ 3 ಹೊತ್ತು ಊಟ ಕೊಡಿ ಅಂತ ಹೇಳಿ ಒಂದೊಂದು ಕಂಡೀಷನ್ಸ್ ಅಲ್ಲಿ ಮಾತ್ರ ಎಕ್ಸೆಪ್ಷನ್ಸ್ ನ ಕೊಡ್ತಾರೆ, ರಿಲ್ಯಾಕ್ಸೇಷನ್ಸ್ ನ ಕೊಡ್ತಾರೆ. ಇದನ್ನ ರೆಸ್ಪೈಟ್ ಅಂತ ಹೇಳಿ ಕರಿತೀವಿ. ಸೊ ಇದು ರೆಮಿಷನ್ ಅಂಡ್ ರೆಸ್ಪೈಟ್. ಇದಿಷ್ಟು 5 ಟೈಪ್ಸ್ ಆಫ್ ಪ್ಯಾರಡಾನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಗೆ ಶಿಕ್ಷೆಯನ್ನ ಅಂದ್ರೆ ಜುಡಿಷಿಯರಿಯಲ್ಲಿ ಇನ್ವಾಲ್ವ್ ಆಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ತೀರ್ಪಿನ ಮೇಲೆ ಇವರು ಶಿಕ್ಷೆಯನ್ನ ಕಮ್ಮಿ ಮಾಡ್ಬೋದು, ಕ್ಷಮಿಸಬಹುದು ಅಪರಾಧಿಯನ್ನ. ಇದನ್ನ ಪ್ಯಾರಡಾನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅಂತ ಹೇಳಿ ಕರಿತೀವಿ. ಈ ಪವರ್ ಇರೋದು ರಾಷ್ಟ್ರಪತಿಗಳಿಗೆ ಮಾತ್ರ. ಇದೆರಡರಲ್ಲಿ ಯಾವ್ದು ನೋಡಿದ್ವಿ? ಪ್ಯಾರಡಾನ್, ಕಮ್ಯೂಟೇಷನ್, ರೆಮಿಷನ್ ಮತ್ತೆ ರೆಸ್ಪೈಟ್ ಅಂಡ್ ರಿಪ್ರೈವ್. ಇದಿಷ್ಟು ಪ್ಯಾರಡಾನಿಂಗ್ ಪವರ್ಸ್ ಬಗ್ಗೆ. ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಅಥವಾ ಸಜೆಷನ್ಸ್ ಇದ್ರೆ, ಯಾವ್ದಾದ್ರು ಟಾಪಿಕ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ.